ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಚ್ಡಿಕೆ ಆರೋಪಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಮಾತನಾಡಲು ಅವ್ರು ಯಾರು, ನಿಮ್ಮ ಪಕ್ಷದ ಅಸ್ತಿತ್ವವನ್ನ ಮೊದಲು ನೀವು ಉಳಿಸ್ಕೊಳ್ಳಿ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಆರೋಪಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿರೋದು. ನನ್ನ ಬಗ್ಗೆ ಮಾತನಾಡಲು ಅವ್ರು ಯಾರು, ನಿಮ್ಮ ಪಕ್ಷದ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. RSS ಬಗ್ಗೆ ಹಿಂದೆ ಆರ್ಟಿಕಲ್ ಅನ್ನ ಬರೆದಿದ್ಯಾರು, RSS ಅಂದ್ರೆ ವಿಷಸರ್ಪ ಅಂತ ಹೇಳಿದ್ಯಾರು, ಅಂದು HDK ಆರ್ಟಿಕಲ್ ಬರೆದಾಗ ನಾನು ಅವರ ಅಭಿಮಾನಿಯಾಗಿದ್ದೆ ಅಂತ ಇದೀಗ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗ ಅಧಿಕಾರಕ್ಕಾಗಿಯೇ ಅವರು ತತ್ವ ಮತ್ತು ಸಿದ್ಧಾಂತವನ್ನ ಬಿಟ್ಟಿದ್ದಾರೆ HD ಕುಮಾರಸ್ವಾಮಿ ಅವರು ಅಂತ ಕಿಡಿಯನ್ನ ಕಾರಿದ್ದಾರೆ. ಏನೋ ಇವತ್ತು HD ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, KPSCಯಲ್ಲಿ ನಡೆದಂತ ಹಗರಣವನ್ನ ಬಯಲಿಗೆಳೆದ್ರು. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹವನ್ನ ಮಾಡಿದ್ರು. ಸೊ ಅವರ ಆರೋಪಕ್ಕೆ ಇದೀಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿರೋದು. ಮಾತಾಡೋರು JDS ಅವ್ರು ಯಾರ್ರೀ? ಈಗ ನೀವು ಪಾಪ ನಿಮ್ಮ ಪಕ್ಷಕ್ಕೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕ್ ಖರ್ಗೆ ಬೇಕಾಗಿದೆ ನಿಮಗೆ. ಇಷ್ಟು ದಿನ BJPಗೆ ಬೇಕಾಗಿತ್ತು, ಈಗ JDSಗೂ ನಾನು ಅನಿವಾರ್ಯ ಆಗಿದ್ದೀನಿ. ಒಳ್ಳೇದು ತಗೊಳ್ಳಿ, ಎಲ್ಲ ಅವ್ರದ್ದು ರಾಜಕೀಯ ಅಸ್ತಿತ್ವ, ನನ್ನಿಂದ ಅವ್ರ ರಾಜಕೀಯ ಅಸ್ತಿತ್ವ ಉಳಿತದೆ ಅಂದರೆ ಮಾತಾಡಲಿ. ವಿಚ್ ಆಫ್ ಮೈ ಕ್ವೆಶ್ಚನ್ಸ್ ಈಸ್ ಇಲ್ಲಿಗಲ್? ಇವರೇ ಅಲ್ವಾ RSS ಬಗ್ಗೆ ದೊಡ್ಡ ಆರ್ಟಿಕಲ್ ಬರೆದಿದ್ದು, ಮರ್ತೋಗ್ಬಿಟ್ಟಿದಾರ. RSS ಒಂದು ವಿಷಸರ್ಪ ಅಂದ್ಬಿಟ್ಟು ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು. ಪ್ರಜಾವಾಣಿನಲ್ಲಿ ದೊಡ್ಡ ಆರ್ಟಿಕಲ್ ಇತ್ತು. ನಾನು ಪರವಾಗಿಲ್ಲಪ್ಪ, ಇವರು ತಿಳ್ಕೊಂಡಿದ್ದಾರೆ, ಭಾಳ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೆ. ಅಧಿಕಾರಗೋಸ್ಕರ ಸಿದ್ಧಾಂತ ತತ್ವವನ್ನು ಬಿಟ್ಟು ಹೋಗೋರ ಬಗ್ಗೆ ಏನು ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ BJP ಆರ್ JDS. ಇವ್ರದ್ದೇನಿದೆ ಹೇಳಿ? ಈಗ IAS ಆಫೀಸರು ಓಡೋಗಿದ್ದಾನ, ನಮ್ಮ ವಶದಲ್ಲಿದ್ದಾನ, ಇವ್ರಿಗೆ ಗೊತ್ತಾ? ಎಲ್ಲಾನು ಬಂದು ಇಲ್ಲಿ ಚರ್ಚೆ ಮಾಡಕ್ಕೆ. HDK ಪರಪ್ಪನ ಅಗ್ರಹಾರದ ಬಗ್ಗೆ ಮಾತನಾಡ್ತಾರೆ. ಜೈಲಿನಲ್ಲಿ ಒಬ್ಬ ಮಹಾಪುರುಷರು ಇದಾರಲ್ಲ, ಅವ್ರ ಕುಟುಂಬ ಸದಸ್ಯರ ಬಗ್ಗೆ ಯಾಕೆ ಮಾತಾಡಲ್ಲ? ಇದೀಗ ಕುಮಾರಸ್ವಾಮಿ ಅವರು KPSC ಬಗ್ಗೆ ಮಾತಾಡ್ತಾರೆ, ಜ್ಞಾನೇಂದ್ರ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಮತ್ತೆ ಬರೀ ಖರ್ಗೆ ಅವ್ರಿಗೆ ಪರಪ್ಪನ ಅಗ್ರಹಾರದ ಬಗ್ಗೆ ಅಷ್ಟೇ ಇದೆ, KPSC ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜ್ಞಾನೇಂದ್ರ ಏನಿದ್ದಾರೆ ಅವ್ರ ಬಗ್ಗೆ ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ ಅಂತ ಆರೋಪವನ್ನ ಮಾಡಿದ್ರು. ಆ ಒಂದು ಆರೋಪಕ್ಕೆ ಇದೀಗ ತಿರುಗೇಟನ್ನ ಕೊಟ್ಟಿದ್ದಾರೆ. HDK ಅವರು ಪರಪ್ಪನ ಅಗ್ರಹಾರದ ಬಗ್ಗೆ ಮಾತಾಡ್ತಾರೆ, ಬಟ್ ಅಲ್ಲಿ ಜೈಲಿನಲ್ಲಿ ಒಬ್ಬ ಮಹಾಪುರುಷರು ಇದಾರಲ್ಲ, ಅವ್ರ ಕುಟುಂಬ ಸದಸ್ಯರ ಬಗ್ಗೆ ಯಾಕೆ ಮಾತಿಲ್ಲ? ಹಾಸನದ ಮಹಿಳೆಯರ ಮೇಲೆ ಅತ್ಯಾಚಾರ ಆಯ್ತಲ್ಲ, ಅದ್ರ ಬಗ್ಗೆ ಯಾಕೆ HDK ಮಾತಾಡಲ್ಲ? ಅದ್ರ ಬಗ್ಗೆ ಯಾಕೆ ಅವರು ಮಾತನಾಡಲ್ಲ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಒಳಗಡೆ ಮೊಬೈಲ್ ಇಟ್ಟಿದ್ರಲ್ಲ ಮಹಾಪುರುಷ, ಅಂದ್ರೆ ಪರಪ್ಪನ ಅಗ್ರಹಾರದಕ್ಕೆ ದಾಳಿಯನ್ನ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಅವರ ಹತ್ತಿರ ಮೊಬೈಲ್ ಇರೋದು ಗೊತ್ತಾಗಿತ್ತು. ಸೊ ಅದನ್ನ ಈಗ ಕುಟುಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಒಳಗಡೆ ಮೊಬೈಲ್ ಇಟ್ಟಿದ್ರಲ್ಲ ಮಹಾಪುರುಷ, ನಿಮ್ಮ ಕುಟುಂಬದವರೇ, ಅವ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ? ಅವ್ರ ಬಗ್ಗೆ ಏನು ಕುಮಾರಸ್ವಾಮಿ ಮಾತಾಡ್ಬೇಕಲ್ವಾ? ಆ ಮಾಹಿತಿಯನ್ನ ಜನರ ಮುಂದೆ ಯಾಕೆ ಇವರು ಮುಚ್ಚಿಟ್ಟಿದ್ರು ಅಂತ HDK ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಲ್ಲಿ ಯಾರು ಒಳಗಿದ್ದಾರೆ ಅವರಿಗೂ ನಾವೇ ಮಾಡಿಸಿದ್ದ? ಪರಪ್ಪ ಅಗ್ರಹಾರದಲ್ಲಿ ಏನೇ ನಡೆದ್ರು ಆಯ್ತು, ಸರ್ಕಾರಿ ಜವಾಬ್ದಾರಿ ತಗೋತದೆ. ಆದರೆ ಅಲ್ಲಿನ ಒಳಗಿರದಾರಲ್ಲ VIP ಗಳು ಕೆಲವು, ಅದನ್ನು ನಾವೇ ಮಾಡಿದ್ದು, ಅದನ್ನು ನಾವೇ ಮಾಡಿಸಿದ್ದ? ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ ಅವರು. ಪರಪ್ಪ ಅಗ್ರಹಾರದಲ್ಲಿ ಏನು ನಡೀತಾ ಇದೆ ಅಂತ ಮಾತಾಡಕ್ಕೆ ರೆಡಿ ಇದ್ದಾರೆ. ಆದರೆ ಹಾಸನ ಮೇಲೆ, ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ ಬಗ್ಗೆ ಮಾತಾಡಿಲ್ಲ ಅಲ್ಲ. ಇನ್ನೊಬ್ಬ ಮಹಾಪುರುಷ ಇದಾರಲ್ಲ ಅದರಲ್ಲೇ, ಅದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ ಅಲ್ಲ. ಹೆಂಗೆ ಧ್ವನಿ ನಡೆಸಿದ್ರಿ? ಮೊಬೈಲ್ ಯೂಸ್ ಮಾಡ್ಬೋದಾ? ಅಂದ್ರೆ ಅಂದ್ರೆ ಇವ್ರಿಗೆ ಗೊತ್ತಿತ್ತ ಮೊಬೈಲ್ ಇದೆ ಅಂತ? ಇವ್ರಿಗೆ ಮಾತಾಡ್ತಾ ಇದ್ರಾ? ಒಬ್ಬ ಕೇಂದ್ರ ಸಚಿವರಿಗೆ ಇವರು ಅಲ್ಲಿಂದ ಫೋನ್ ಮಾಡ್ತಾ ಇದ್ರೆ ಅದನ್ನ ಮಾಹಿತಿಯನ್ನು ಮುಚ್ಚಿಟ್ರಾ? ಅದು ಲೀಗಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ಸೀನಿಯರ್ ಆಗ್ಬಿಟ್ಟು. ನನ್ಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ. ಫೋನ್ ಮಾಡಿದವರು, ರಿಸೀವ್ ಮಾಡಿದವರು, ಯಾರು ಫೋನ್ ಕೊಟ್ಟಿದ್ದಾರೆ ಅವ್ರು ಇವಾಗ ಜೈಲ್ ಒಳಗಿದ್ದಾರೆ. ಮೈ ಜಾಬ್ ಇಸ್ ಟು ಎನ್ಶೋರ್ ಟು ಮೇಂಟೈನ್ ದ ಸೆನ್ಸಿಟಿ ಆಫ್ ದಟ್ ಪ್ಲೇಸ್, ಆಫ್ ದ ಇನ್ಸ್ಟಿಟ್ಯೂಷನ್. ದಟ್ ಐ ಆಮ್ ಡೂಯಿಂಗ್. ಹೌದಪ್ಪ, ಅಲ್ಲಿ ಯಾರು ಒಳಗಿದ್ದಾರೆ ಅವರಿಗೂ ನಾವೇ ಮಾಡಿಸಿದ್ದ?